ಒಳ್ಳೆಯದಾಗಿ BCಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ನಮಸ್ಕಾರಗಳು ಹೇಳ್ತಾ ಶ್ರೀ ಉಚ್ಚಮ್ಮ ದೇವಿ ದೊಡ್ಡ ಉಚ್ಚಮ್ಮ ಮತ್ತೆ ಚಿಕ್ಕ ಉಚ್ಚಮ್ಮ ಎರಡ ದೇವರುಗಳಿಗೂ ನಮಸ್ಕಾರಗಳು ಹೇಳ್ತಾ ಈ ದೇವರಿಗೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ದನ ಪಡ್ಕೊಂಡು ಬಂದಿರತಕ್ಕಂಥ ಭಕ್ತಾದಿಗಳಿಗೂ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಎಲ್ಲರೂ ಗಣ್ಯರೇ, ಇಲ್ಲಿ ಚಿಕ್ಕವರಿರ್ಬೋದು ದೊಡ್ಡವರಿರ್ಬೋದು ಎಲ್ಲ ಗಣ್ಯರೇ, ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ಇಲ್ಲಿ ನಾಟಕ ಏನು ಆಯೋಜನೆ ಮಾಡಿದ್ದಾರೆ, ಇದು ಪ್ರತಿ ವರ್ಷನೂ ಬಹಳ ವಿಜೃಂಭಣೆಯಿಂದ ಮಾಡಲಿ. ಮತ್ತೆ ಇಲ್ಲಿ ಬಹಳ ವಿಶೇಷತೆ ಏನಂತಂದ್ರೆ ಸಿಹಳ್ಳಿ ಜಾತ್ರೆನಲ್ಲಿ ತುರ್ಟಿ ಇರ್ಬೋದು, ದನಗಳು ಸೇರ್ತಕ್ಕಂಥ ಜಾತ್ರೆ ಇರ್ಬೋದು, ಯಾರು ನಾನು ಪ್ರಶ್ನೆ ಮಾಡಲ್ಲ. ಯಾಕಂತಂದ್ರೆ ಆ ತಾಯಿ ಬಂದು ಕಾಯ್ತಾಳೆ ಅಂತಕ್ಕಂಥದ್ದು ಬಹಳ ಅಂದ್ರೆ ಬಹಳ ವಿಶೇಷತೆ. ಹೌದಾ? ಈ ಜಾತ್ರೆ ಸೇರ್ತಕ್ಕಂಥದ್ದು ಒಂದು 20 ವರ್ಷ ಆದ್ರೂ ಇವತ್ತು 500 ವರ್ಷ ಸೇರ್ತಕ್ಕಂಥ ಜಾತ್ರೆ ಬಿಟ್ಟು ಹೊಡಿತಕ್ಕಂಥ ಜಾತ್ರೆ ಯಾವ್ದನ ಇಲ್ಲ, ಸಿಹಳ್ಳಿ ಒಂದೇ. ನಾನು ಕೂಡ ನಾನು ಮನೇಲಿ ಇರ್ತಕ್ಕಂಥ ದನ ತಗೊಂಡ್ಬಂದು ಇಲ್ಲಿ ಆಶೀರ್ವಾದ ಪಡ್ಕೊಂಡು ಹೋಗಿದ್ದೀನಿ ನೈಟು. ಯಾಕಂದ್ರೆ ಬೆಳಗ್ಗೆ ಬರೋಕ್ಕಾಗಿಲ್ಲ, ನೈಟ್ ಅಲ್ಲಿ ದೇವಸ್ಥಾನ ಮುಚ್ಚಿದ್ರು. ಆ ಟೈಮಲ್ಲಿ ಬಂದು ಆಶೀರ್ವಾದ ಪಡ್ಕೊಂಡು ಹೋಗಿದ್ದೀನಿ. ಏನು ಹೇಳ್ತೀನಿ ಅಂತಂದ್ರೆ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಆ ಎರಡಕ್ಕೂ ಫಲಾನುಫಲ ಭಗವಂತ ಕೊಡ್ತಾರೆ. ಹೌದಾ? ಹಾ, ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರುತ್ತೆ. ಆಮೇಲೆ ಇಲ್ಲಿ ಸುಳ್ಳು ಕಪಟ ಅನ್ನೋದಕ್ಕೆ ಅವಕಾಶ ಇಲ್ಲ. ಕೆಲವು ಇರ್ತಾರೆ, ಅವರು ಕೆಲಸಗಳೇ ಅದು ಏನಂತಂದ್ರೆ ಗಲಾಟೆ ತಂದಿಕ್ಕೋದು, ಗಲಾಟೆಗಳು ಮಾಡೋದು, ಅದಕ್ಕೆಲ್ಲ ಇಲ್ಲಿ ಅವಕಾಶ ಇಲ್ಲ ಅಲ್ವಾ? ಇಲ್ಲಿ ನಾನು ಕಂಡಂಗೆ ಬಹಿಷ್ಕಾರ ಕೂಡ ಆಗವ್ರೆ. ಇದೇ ಜಾತ್ರೆನಲ್ಲಿ ದೇವಸ್ಥಾನಕ್ಕೆ ಅವಿರೋಧವಾಗಿ ಜಾತ್ರೆ ಬಗ್ಗೆ ಮಾತಾಡಿರ್ತಕ್ಕಂಥವ್ರನ್ನ ಬಹಿಷ್ಕಾರ ಹಾಕಿ ಮತ್ತೆ 3-4 ವರ್ಷ ಆದ್ಮೇಲೆ ಬಂದು ಜಾತ್ರೆ ಮಾಡ್ತಾರೆ. ಹೌದಾ? ನಿಮಗೂ ಗೊತ್ತಿರ್ಬೋದು. ಆ ಕಾರಣಕ್ಕೆ ದಯವಿಟ್ಟು ಇಲ್ಲಿ ನಾನು ಒಂದು ಭಕ್ತನಾಗಿ ಬಂದಿದ್ದೀನಿ. ಇವತ್ತು ನನ್ನ ಇಲ್ಲಿ ವಿಶೇಷವಾಗಿ ಕರೆದು ಒಂದು ಗೌರವ ಕೊಡ್ತಾರ ಅಂತಂದ್ರೆ ನಾನು ಇದಕ್ಕೆ ಪ್ರಶಂಸನೀಯ. ಆಮೇಲೆ ಇವತ್ತು ಇಲ್ಲಿ ಸುಬ್ರಹ್ಮಣ್ಯನವರು ಅಣ್ಣನವರು ಇವತ್ತು ಇದನ್ನ ಆಯೋಜನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಅವರ ಸಂಗಡಿಗರು ಎಲ್ಲರೂ ಸೇರಿ ಇವತ್ತು ಏನ್ ಮಾಡಿದ್ದಾರೆ ಇದಕ್ಕೆ ನಾನು ಯಾವತ್ತೂ ಪ್ರಶಂಸನೀಯ. ಪ್ರತಿಯೊಬ್ಬರ ಹೆಸರು ಹೇಳಕ್ಕೂ ಆಗಲ್ಲ, ಅವರೊಬ್ಬರ ಹೆಸರು ಮಾತ್ರ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಡ್ರಿ ದಯವಿಟ್ಟು. ಇಲ್ಲಿ ಏನಂದ್ರೆ ಪ್ರತಿಯೊಂದಕ್ಕೂ ಪ್ರಶ್ನೆ ಸಿದ್ದರಾಜು ಮತ್ತೆ ಸಂಗಡಿಗರು ಅವರ ಎಲ್ಲರೂ ಸೇರಿ ಇವತ್ತು ಮಾಡಿರ್ತಕ್ಕಂಥದ್ದು. ಆಮೇಲೆ ತುಂಬಾ ಖುಷಿ ಆಗುತ್ತೆ. ಇವತ್ತು ನಾಟಕ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಜನ ಪಾಲ್ಗೊಳ್ತಾ ಇದ್ದೀರಾ ಅಂತ ಹೇಳೋದು ಬಹಳ ಖುಷಿ ಆಗುತ್ತೆ. ನಾನು ಉಚ್ಚಾಮನ ಒಂದೇ ಕೇಳ್ಕೊಳ್ಳೋದು, ನಾನು ಒಂದೇ ಒಂದು ಪ್ರಾರ್ಥನೆ ಆ ತಾಯಿಗೆ, ನಾನು ಒಂದೇ ಒಂದು ಅನ್ಕೊಂತಾ ಇದ್ದೀನಿ. ನಾನೇನು ಸ್ವಾರ್ಥವಾಗಿ ಇಲ್ಲ, ನನ್ಗೇನೋ ಕೋಟಿಗಳು ಬರಬೇಕು, ಲಕ್ಷಗಳು ಬರ್ಬೇಕಂತ ಅನ್ಕೊಂತ ಇಲ್ಲ. ಆ ತಾಯಿ ನಾನು ಒಂದು ಈಡೇರಿಸಿದ್ರೆ ಇದೇ ಜಾತ್ರೆನಲ್ಲಿ ನಮ್ಮೂರ ಕಡೆ ಕುರ್ಜುಗಳು ಅಂತ ಮಾಡ್ತಾರೆ, ಆ ತರ ಒಂದು ಜಾತ್ರೆ ಇಲ್ಲಿ ಕೂಡ ನನ್ನ ಕೈಯಲ್ಲಿ ಆಗದಷ್ಟು ಮಟ್ಟಿಗೆ ಇಲ್ಲಿ ಮಾಡೋಣ ಅಂತ ನಾನೊಂದು ಇದಕ್ಕೆಲ್ಲ ನೀವೆಲ್ಲ ಸಾಕ್ಷಿ ಆಗ್ರಿ. ಕೆಲವೊಂದು ಕಡೆ ಹೋಗಿ ನಾನು ಹೇಳಿದವಾಗ ಕೆಲವೊಂದು ಮಾತುಗಳನ್ನ ಕೆಲವೊಬ್ರೆಲ್ಲ ಟೀಕೆಗಳು ಮಾಡಿ ಕಮೆಂಟ್ಗಳಲ್ಲಿ ಹಾಕ್ತಾರೆ. ಇವತ್ತವರೆಗೂ ಒಂದೇ ಒಂದು ಮಾತು ನಾನು ಆಡಿರೋದು ನಾನು ಎಲ್ಲಾದ್ರೂ ಬದಲಾವಣೆ ಮಾಡಿದ್ರೆ ಅದಕ್ಕೆ ಚಾಲೆಂಜ್, ನಾನು ಓಪನ್ ಚಾಲೆಂಜ್ ಕೊಡ್ತೀನಿ. ಎಷ್ಟು ಬೇಕಲ್ಲ ನಾನು ಕಟ್ಕೊಡ್ತೀನಿ. ಅದಕ್ಕೆ ನಾನು ಆಡಿರೋ ಮಾತು ನಾನು ನೆಡ್ಕೊಂಡಿಲ್ಲ ಅನ್ನೋದಕ್ಕೆ ಇವತ್ತವರೆಗೂ ಎಷ್ಟೇ ಕಾರ್ಯಕ್ರಮಗಳು ನಾನು ಹೋಗಿರ್ಬೋದು, ₹1 ಎಕ್ಸ್ಪೆಕ್ಟೇಷನ್ ಇಲ್ದಿರ ನಾನು ಮಾಡಿರೋದು. ಇವತ್ತು ಉಚ್ಚಮ್ಮನ ಸನ್ನಿಧಿನಲ್ಲಿ ನಾನು ಹೇಳ್ತೇನೆ, ಆ ತಾಯಿ ಇವತ್ತು ಸತ್ಯ 100% ಸತ್ಯ. ನಂದೊಂದೇ ಒಂದು ಕೋಟಿ ಆ ತಾಯಿ ಈಡೇರಿಸ್ಬಿಟ್ರೆ ಇವತ್ತು ಆ ತಾಯಿಗೆ ನಾನು ಸಾಯೋವರೆಗೂ, ನನ್ನ ಜೀವವರೆಗೂ, ಇರೋವರೆಗೂ ನಾನು ಆ ತಾಯಿಗೆ ಒಂದು ಸೇವೆ ನಾನು ಮಾಡ್ಕೊಂಡು ಬರ್ತೀನಿ. ಅದು ಇದೇ ಜಾತ್ರೆನಲ್ಲಿ